ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಫುಲ್ಲು ಎಕ್ಸೈಟ್ಮೆಂಟ್ ಇಂದ ಅವ್ರನ್ನ ಮಾತಾಡ್ಸಕ್ಕೆ ಹೊಸ ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ತಂಗಿನೋ ತಮ್ಮನೋ ಬರ್ತಾ ಇದಾರೆ. ಅಯ್ಯೋ ನಾನು ದೊಡ್ಡಮ್ಮ ಆಗ್ತಾ ಇದೀನಿ. ಸೊ ಒಂಥರ ತುಂಬ ಖುಷಿ ಆಗ್ತೈತೆ. ಯಾವ ಪಾಪ ಹೋಗ್ಬೇಕು ಮಮ್ಮಿ? ನಾಗೇಶಣ್ಣನೇ ಬಿಡ್ಬೇಕು. ಹಂಗೆ. ಯಾಕೆ ಹಂಗೆ? ಅಪ್ಪು ಮತ್ತೆ ನೀನ್ ಅಣ್ಣ ಆಯ್ತಾ ಇದೆಯಾ ಗೊತ್ತಾ? ಯಾರು ಹೇಳು? ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನಿಂದ ನಮ್ದು 7th ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಮತ್ತೆ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ, ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ಟೂಡೆಂಟ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ ನನಗೆ. ಸೊ ನಾನು ಈ ಥರ ಒಂದು ಔಟ್ಫಿಟ್ ಆ್ಯಂಡ್ ಈ ಥರ ರೆಡಿ ಆಗಿದ್ದೀನಿ. ಇವಾಗ ಸ್ಟೂಡೆಂಟ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲ ನಮ್ಮ ಅಮ್ಮಯಿಂದ ಲೇಟ್ ಆಯಿತು ಗೈಸ್. ಅವಳು ಮೇಕಪ್ ಆರ್ಡ್ರ್ ಇತ್ತು, ಆಯಿತು ಸಮಾಧಾನ, ಮೇಕಪ್ ಆರ್ಡ್ರ್ ಇತ್ತು, ಹಂಗಾಗಿ ಲೇಟ್ ಆಯಿತು. ಫಸ್ಟ್ ದಿನವೇ ಅವಳನ್ನ ಬುಕ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ, ಹಂಗಾಗಿ ಸ್ವಲ್ಪ ಸ್ಟೂಡೆಂಟ್ ಹೇಳಿ ಮತ್ತು ಪಾಪುನು ಕೂಡ ನೋಡಬೇಕಿತ್ತಲ್ವಾ. ಸೊ ಎಲ್ಲ ಮುಗಿಸಿ ತಿಂಡಿ ತಿಂದು ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಸ್ಟೂಡೆಂಟ್ನ ವೆಲ್ಕಮ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ. ಫುಲ್ಲು ಎಕ್ಸೈಟ್ಮೆಂಟಿಂದ ಅವ್ರನ್ನ ಮಾತಾಡ್ಸೋಕ್ಕೆ, ಹೊಸ ಹೊಸ ಫೇಸ್ಗಳು ಹೇಗಿರುತ್ತೆ ದಿನ ಅನ್ನೋದನ್ನ ಖುಷಿಯಿಂದ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಹೋಗಿ ಬರ್ತೀನಿ ನಾನು, ಹೇಗಿರುತ್ತೆ ಏನು ಅನ್ನೋದನ್ನ ಬಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಮ್ಮ ಕ್ಲಾಸನ್ನು ಮುಗಿಸ್ಕೊಂಡು ಬಂದು ನಾವು ಇವಾಗ ಊಟ ಮಾಡುವ ಸಮಯ. ಅಮ್ಮ ಇದೇನು ಗೊತ್ತಾ ನಿಂಗೆ? ವಾಟ್ ಇಸ್ ದಿಸ್? ಕೀನೋ ಹೇಳು ಮುಂದಕ್ಕೆ. ಏನೋ ಪಪ್ಪ ಹೇಳ್ತಾವ ನೋಡೋಕ್ಕೆ ಅಂತವನು. ನನ್ನ ಮಗನ ಆಟರಿಸ್ತಾಳೆ ಗೈಸ್ತಾಳು. ಏನಮ್ಮ? ಕೀನ್ವಾ. ಅಮ್ಮವರು ಡಯಟ್ ಮಾಡಿ ಬರಾಬರಿ 2 kg ಸಣ್ಣ ಆಗಿದ್ದಾರೆ ಅಮ್ಮೋರೆ. ಎಷ್ಟು kg ಸಣ್ಣ ಆಗಿದ್ಯಾ? ಬೇಡ ಸುಮ್ಮಿರಕ್ಕ ಅಂತ. ಚೆನ್ನಾಗಿತ್ತು ಇವತ್ತಿಂದು ಒಂಥರ ಡೇ. ಅಮ್ಮ 3 ತಿಂಗಳು ಎಂಜಾಯ್ ಮಾಡಿದೆ. 3 ತಿಂಗಳು ನನಗೆ ಎಷ್ಟೊತ್ತು ಅಂದರೆ ಪಾಪು ಇದ್ದೋದಕ್ಕೆ ನಂಗೆ ಅಷ್ಟು ಗೊತ್ತಾಗಲಿಲ್ಲ ಗೈಸ್. ನನ್ನ ಮಗ ನಾನು ವಿಡಿಯೋ ಮಾಡ್ತಿದ್ರೆ ಹೆಂಗೆ ನೋಡ್ತವನೆ. 3 ತಿಂಗಳು ಪಾಪು ಇದ್ದೋದಕ್ಕೆ ನನಗೆ ಟೈಮ್ ಹೆಂಗೋ ಹೋಯ್ತು. ಆದರೆ ಪಾಪು ಇಲ್ಲದೇ ಸುಮ್ಮನೆ ಸ್ಕಿಪ್ ಮಾಡಿದರೆ ಅಮ್ಮ ಯಾವುದೇ ಕಾರಣಕ್ಕೂ ಮನೇಲಿ ಇರೋಕ್ಕಾಗ್ತಿರ್ಲಿಲ್ಲ. ಅಮ್ಮ ಹೆಂಗೋ ಒಳ್ಳೊಳ್ಳೆ ಆರ್ಡ್ರ್ ಮಾಡಿಕೊಂಡು ಆರ್ಡ್ರ್ಗಳು ಹೋಯ್ತಾ ಇದ್ಲು, ಬೇಜಾರಾಯ್ತಿರ್ಲಿಲ್ಲ ಅವಳಿಗೆ. ಮನೇಲೇ ಇದ್ದೀರ ಅವಳಿಗೂ ಅಷ್ಟೇ ಕತೆ ಅಲ್ಲ ಪಪ್ಪುಮ್ಮ? ಇನ್ನೇನು ನಾಳೆಯಿಂದ ಕ್ಲಾಸ್ ಕಡೆ ಗಮನ. ಇಲ್ಲೇ ಪಪ್ಪುನು ನೋಡ್ಕೊಳ್ಳೋದು, ಮನೇಲೇ ಹತ್ರ ಎಲ್ಲ ಇರೋದಕ್ಕೆ ಎಂಜಾಯ್. ಒಂದು 15 days ಈಗ 3 ತರಗತಿ ಇರುತ್ತೆ. ಹಲ್ಸ್ಲ್ಯಾಂಡ್ ಕುಯ್ತವ್ರೆ ಅಂತ ಸ್ಮೆಲ್ಲಲ್ಲೇ ಬಂದ್ಬಿಟ್ಟವಳೆ. ಅದು 3rd ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ. ನಾನು ಚಪ್ಪಲಿನ ಹಾಕೊಂಡು ಹಾಕೋ ಹೋಗು, ಬೇಡ ಸುಮ್ಮನಿರೋ, ಬಾ ಬಿಡಿಸ್ಬೇಕು ಅಂತ ಕರೆದದ್ದು ಕಣ ನಿನ್ನ. ಅದೇ ಹೋಗಿ ಹ್ಯಾಂಡ್ ವಾಶ್ ಮಾಡು, ಗಲೀಜು ಚೂರು ನೀಟ್ನೆಸ್ಸೇ ಇಲ್ಲ. ಬಿಡ್ಸ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳು. ಎಲ್ಲಿಂದ ತಂದಿರೋದು ಗೊತ್ತೇ? ನಮ್ಮ ತೋಟ ಅಂದರೆ ನಮ್ಮ ಅಪ್ಪನ ಮನೆ ಹೊಡ್ಕೆ ಹೊಸಡಿ. ಹೋದ್ಸಲ ತಂದಿರೋದು ಮಾದಾಪುರದ್ದು. ಟೇಸ್ಟ್ ನೋಡು, ಸಕ್ಕತ್ತಾಗೈತೆ ಇದು. ನಾನೇ ತಿನ್ನುವಂಗಿಲ್ವಲ್ಲ, ಅದೇ ಬೇಜಾರಾಯ್ತದೆ. ನಿನ್ಗೆ ಹಂಗಂತ ಹೇಳೋಕೆ ಆಯ್ತು. ಮೈ ಮುಚ್ಚಲೇ ಹೊಟ್ಟೆ ಉರಿಸ್ತಾ ಇದೆಯಾ? ಚೆನ್ನಾಗದೆ ಅಂತ. ನನ್ಗೇನು ಅಷ್ಟು ಫೀಲ್ ಅನ್ಸಲ್ಲ ಬಿಡ. ನನ್ನ ಮಗ ಇಂಪಾರ್ಟೆಂಟ್ ನನಗೆ. ಶಿವಮ್ಮ ನೋಡು, ಅವಳ ಮದ್ವೆ ಆಗಲ್ಲ ಅಂತೆಲ್ಲ ಬಿಡು, ಅವಳ್ದು ಯಾಕೆ ಮರ ಆದದು ಏನೇ? ಅವರೆಲ್ಲರೂ ಹಲ್ಸ್ಲೆಂಡ್ ತಿಂತಾರೆ ಗೈಸ್. ನಾನು ರವೆದು ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ, ಕಾಫಿ ಏನು ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ, ಹಂಗಾಗಿ ರವೆ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಮ್ಮ ಮಮ್ಮಿ ಪಾಪ ಗೊತ್ತಿಲ್ಲ ಇವತ್ತು ನಾನು ಗುರುವಾರ ರೈಸ್ ತಿಂತೀನಿ ಅಂತ ಅಂದ್ಕೊಂಡು ದೇವ್ರದ್ದು ಅಕ್ಕಿ ಎಲ್ಲ ಇಟ್ಟಿರ್ತೀವಲ್ವಾ, ಅದ್ರಲ್ಲಿ ಬೆಲ್ದನ ಮಾಡ್ಬಿಟ್ಟವ್ರೆ. ಬಟ್ ಇವತ್ತು ನಾನು ತಿನ್ನೋದಿಲ್ಲ, ಬೇಜಾರೈತೈತೆ. ಸೊ ನಾನಿವಾಗ ರವೆ ಇಟ್ಕೊಂಡಿದ್ದೀನಿ. ರವೆನ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಮಾಮೂಲಿ ಸ್ವಲ್ಪ ಮಿಲ್ಕು ಮತ್ತು ಬೆಲ್ಲ, ಇಷ್ಟು ಏಲಕ್ಕಿ ಕಾಯಿ, ಕೊಬ್ಬರಿ ತುರಿ ಎಲ್ಲ ಹಾಕಿ
ನಾನು ಇವಾಗ ಸ್ವಲ್ಪ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ. ನಮ್ಮ ಮಮ್ಮಿಗೆ ಸ್ವಲ್ಪ ಕಾಫ್ ಜಾಸ್ತಿ ಆಗಿ ಗಂಟ್ಲೆಲ್ಲ ಪೇಯ್ನ್ ಆಗ್ಬಿಟ್ಟೈತೆ, ಹಂಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತ. ಈ ರೀತಿ ನನ್ನ ಮೇಲೆ, ನನ್ನ ಮಗಿನ ಮೇಲೆ ದೊಡ್ಡಮ್ಮ ಆಗ್ತಾ ಇದೆಯಾ? ನಿಜ. ಕಂಗ್ರ್ಯಾಚುಲೇಷನ್, ಲವ್ ಯು. ಹೆಂಗೆ ನಾನು ಹೇಳಿರ್ಲಿಲ್ವಾ, ಯಾರಿಗಿತ್ತೋ ಇದ್ರ ಬಗ್ಗೆ ಇಲ್ಲ, ಬಟ್ ನಾನು ಎಷ್ಟು ಹೇಳ್ತಿದ್ದೆ ಅಂದ್ರೆ ಖುಷಿ ಐತೈತೆ ಕಣೆ. ಸಖತ್ತು. ನಿಂಗೆ ಅಮ್ಮನ ತಂಗಿನ ಬರ್ತಿದ್ದಾರೆ ಮಗ್ನೆ. ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ತಲೆ ತುಂಬ್ತಾ ಇದೆ. ಮಾಡ್ಕೋ ಎಲ್ಲ ಟೈಮ್ ಗೊತ್ತು ಕಣಕ್ಕ, ಎಷ್ಟ್ ತಲೆಗೆ ತುಂಬ್ತಿದ್ರಿ ಅಂತ. ಇರೋ ರಿಯಾಲಿಟಿ ಅಲ್ವಾ. ಆಯ್ತು, ಇವಾಗ ನಿನಗೆ ಏನ್ ಅನ್ಸ್ತೈತಿ ಹೇಳು. ನನ್ಗೆ ಒಂಥರ ಮಾತು ಬರ್ತಾ ಇಲ್ಲ. ನಾನ್ ಏನ್ ಹೇಳ್ತಾ ಇದ್ದೆ ಗೊತ್ತಾ, ಇವಾಗ ನನ್ ಸೀಮಂತಕ್ಕೆ ನಿನ್ ಸೀಮಂತಕ್ಕೆ ನನ್ ಮಗನ ಎತ್ಕೊ ಬರ್ತೀನಿ ಅಂತ. ಅದು ಈಡೇರ್ತು. ನನ್ ಸೀಮಂತ ಟೈಮಲ್ಲಿ ಹೇಳಿದ್ದೆ, ಏನಾದ್ರೂ ಕನ್ಫರ್ಮ್ ಆಗಿ ಪಾಸಿಟಿವ್ ಬಂದ್ರೆ ನಿನ್ ಸೀಮಂತಕ್ಕೆ ನನ್ ಪಾಪ ಎತ್ಕೊ ಬರ್ತೀನಿ ಅಂತ. ಅತ್ತೆ ಇಲ್ಲ, ಅತ್ತೆ ಊರು. ನಿಮ್ ಅತ್ತೆ ಖುಷಿ. ಹೌದಾ? ಇಲ್ವಾ ಅತ್ತೆ? ಊರ್ಗ್ ಹೋಗೈತೆ ಇವಾಗ. ಬಿಡಮ್ಮ ಅದೇ ಮೇಲೆ ಫುಲ್ಲು ಹುಷಾರಾಗಿ ಏನೇನ್ ನೋಡ್ಕೋಬೇಕು, ಏನೇನ್ ತಿನ್ಬೇಕೆಲ್ಲ ಹೇಳ್ಕೊಡಿ ಅವಳಿಗೆ. ಗೈಡ್ ಮಾಡು. ಈಗ ಎಲ್ಲ ಸೇವ್ ಮಾಡಿ ಇಡ್ತಾ ಇದೆ ಅವಳ. ಅದ್ರ ಬಗ್ಗೆ ಹೇಳಿ ಅಂತ ಎಲ್ಲ ಫುಡ್ ಬಗ್ಗೆ, ಯಾವ ಫುಡ್ ತಿನ್ಬೇಕು ಏನು. ಅಪ್ಪು ಕೈ ಕೊಡ. ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆ ತಂಗಿನೋ ತಮ್ಮನೋ ಬರ್ತಾ ಇದಾರೆ. ಅಯ್ಯೋ, ಇವ್ರ ಅತ್ತೆ ಆಗಿದ್ದಿದ್ರೆ ನಿಮ್ ಮಗಂಗೆ ಹೆಣ್ಣಾಗಿದ್ದಿದ್ರೆ ಕೊಟ್ಟು ಮಾಡಿಸ್ತಿದ್ವಿ. ಒಂದ್ ಕಡೆಯಿಂದ ಆಯ್ತದೆ ಕಣೆ. ಹೌದಾ? ಅದು ಏನೇನ್ ಸಂಬಂಧ? ಏನೇ ಅಕ್ಕ. ಜೈ ಬಜರಂಗಿ, ಜೈ ಬಜರಂಗಿ ಅಂದ್ರೆ ಹಿಂಗೆ. ಈ 2 months ಅಲ್ಲಿ ಅಂತೀನಿ, 2 years ಅಲ್ಲಿ ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಅಷ್ಟೇ. ಸೊ ಗೈಸ್, ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಸೊ ಇವಾಗ ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರಾ ಮಧು ವ್ಲಾಗಲ್ಲಿ. ನಾನು ದೊಡ್ಡಮ್ಮ ಆಗ್ತಾಯಿದ್ದೀನಿ. ಸೊ ಒಂಥರ ತುಂಬ ಖುಷಿ ಆಗ್ತೈತೆ. ಸೊ ಆಲ್ರೆಡಿ ನನಗೆ ಎಲ್ರಿಗೂ ಆಲ್ಮೋಸ್ಟ್ ಆವಾಗಲೇ ಗೊತ್ತಿತ್ತು, ಬಟ್ ಇನ್ನೂ ರಿವೀಲ್ ಎಲ್ಲ ಮಾಡಿರಲಿಲ್ಲ. ತುಂಬ ದಿನದ್ದು ನಾನು ಹೇಳ್ತಾ ಇದ್ದೆ, ಬೇಗನೆ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದೇ ಥರ ಬೇಗನೆ ಮಾಡಿಕೊಂಡ್ರು. ಹಂಗಾಗಿ ಒಂಥರ ಖುಷಿ ಐತೈತೆ. ದೊಡ್ಡಮ್ಮ ಆಗ್ತಿದ್ದೀನಲ್ಲ ಅನ್ನೋದು ತುಂಬ ಖುಷಿ ಐತೈತೆ ನನಗೆ. ಸೊ ಕರೆಕ್ಟಾಗೆ ಇವನಿಗೂ ಪಾಪಗೂ 3 ತಿಂಗಳಾಗ ಅಷ್ಟರಲ್ಲಿ ಗುಡ್ ನ್ಯೂಸ್ ಬಂತು. ಆ್ಯಂಡ್ ಇವಾಗ ನಂದು ಕ್ಲಾಸ್ ಓಪನ್ ಆದ ದಿನವೇ ಮತ್ತು ನಮ್ಮ ರಾಯರ ವಾರದ ದಿನವೇ ಅವಳದು ವಿಷಯ ಅನೌನ್ಸ್ ಮಾಡಿದ್ಲು ಅವಳು. ತುಂಬ ಖುಷಿ ಐತೈತೆ ನನಗಂತೂ, ನಾನು ದೊಡ್ಡಮ್ಮ ಆಗ್ತಾಯಿದ್ದೀನಿ ಅಂತ ಹೇಳಿ. ಸೊ ಎಲ್ರಿಗೂ ಚಿಕ್ಕಿ ಆಗಿದೆ, ಬಟ್ ದೊಡ್ಡಮ್ಮ ಅಂತ ಫಸ್ಟ್ ಟೈಮು ನನಗೆ ಒಂದು ಸ್ಥಾನ ಸಿಕ್ಕಿರೋದು, ದೊಡ್ಡಮ್ಮನ ಸ್ಥಾನ. ಸೊ ಈ ಟೈಮಲ್ಲಿ ಅವಳನ್ನ ನೋಡಬೇಕು, ಹೋಗಬೇಕು ಅಂತ ತುಂಬ ಆಸೆ ಐತೆ. ಬಟ್ ನನಗೆ ಇವಾಗ ಪಾಪು ಆಗಿರೋದ್ರಿಂದ ಪಾಪು ಕಿವಿ ಚುಚ್ಚಿಸೋಕ್ಕಿಂತ ಮುಂಚೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಹೋಗ್ತಾಯಿಲ್ಲ. ಈಗ ಫೋನೆಲ್ಲ ಮಾಡಿ ಮಾತಾಡ್ತಾ ಇರ್ತೀವಿ. ಇವಾಗಲೂ ಕೂಡ ಕಾಲ್ ಮಾಡಿ ಮಾತಾಡಿ ನಾವು ಅವಳು ಬಂದಾಗಲೇ ಫೋಟೋಸ್ ಎಲ್ಲ ತೊಗೊಂಡಿದ್ದೆ ನಾನು. ಯಾಕಂದರೆ ನಾನು ಹೋಗಿ ಅವಳು ರಿವೀಲ್ ಮಾಡಿದ್ಮೇಲೆ ಹೋಗಿ ತೊಗೊಳಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ ಅಂತ. ಸೊ ಈಗ ರೀಸೆಂಟಾಗೂ ಕೂಡ ಬಂದಿದ್ದು, ನೋಡಿರ್ತೀರ ನಂದು ಪ್ರೀವಿಯಸ್ ವ್ಲಾಗಲ್ಲಿ. ಸೊ ಗೈಸ್, ತುಂಬ ಖುಷಿ ಐತೈತೆ. ನಮ್ಮ ಮನೆಗೆ ಇನ್ನೂ ಒಂದು ಪುಟಾಣಿ ಬರ್ತಿದೆ. ಸೊ ನೋಡೋಣ, ಗರ್ಲ್ ಬೇಬಿನ ಬಾಯ್ ಬೇಬಿನ ಯಾವುದಾದ್ರೂ ಆಗಲಿ, ಅವಳಿಗೂ ಅಷ್ಟೇ ಅದೇ ಇದೆ ಅಂತ ಏನಿಲ್ಲ. ಯಾವುದಾದ್ರೂ ಆಗಲಿ ಇಬ್ಬರು ಹೆಲ್ತಿಯಾಗೆ ಆದರೆ ಅಷ್ಟೇ ಸಾಕು. ದೇವ್ರ ಹತ್ರ, ರಾಯರ ಹತ್ರ ನಾನು ಅದೊಂದೇ ಕೇಳ್ಕೊಳ್ಳೋದು. ಯಾವುದಾದ್ರೂ ಆಗಲಿ ಇಬ್ಬರು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು. ಸೊ ಓಕೆ, ಒಂಥರ ನನಗೆ ಖುಷಿಗೆ ಮಾತೇ ಬರ್ತಾಯಿಲ್ಲ. ಏನೋ ಒಂಥರ ನಾನು ನರ್ವಸ್ ಆಗ್ತಾಯಿದ್ದೀನಿ, ಒಂಥರ ಶೇಕ್ ಆಗ್ತಾಯಿದ್ದೀನಿ ನಾನು. ಆವಾಗಲೇ ವಿಷಯ ಗೊತ್ತಿತ್ತು, ಆದರೂ ಇವಾಗ ಅವ್ರದ್ದು ವೀಡಿಯೋ ಎಲ್ಲ ನೋಡಿದ್ಮೇಲೆ ಏನೋ ಒಂಥರ ಖುಷಿ ಐತೈತೆ ನನಗೆ. ನನ್ನ ಮಗನೂ ಮಲ್ಕೊಂಡ. ಸೊ ಅಪ್ಪು ಆಲ್ಮೋಸ್ಟ್ ಮನೇಲಿ ಎಲ್ರಿಗೂ ಗೊತ್ತು ವಿಷಯ, ಬಟ್ ವಿಡಿಯೋ ನೋಡಿದ್ಮೇಲೆ ಇವಾಗ ಇನ್ನೂ ಖುಷಿ ಪಡ್ತಾರೆ. ಒಂದು ಸ್ವಲ್ಪ ವೀಡಿಯೋನೂ ಡಿಫ್ರೆಂಟಾಗೆ ಮಾಡಿರೋದ್ರಿಂದ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೈತೆ. ಸೊ
ಸೊ ಫೈನಲಿ ನಾನು ದೊಡ್ಡಮ್ಮ ಆಗ್ತಾಯಿದ್ದೀನಿ. ಹೀಗೆ ಜ್ವರ ಕೆಮ್ಮು ಏನಂದ್ರು ಮಮ್ಮಿ ಡಾಕ್ಟ್ರು? ಅದೇ ಸಿಹಿ ಪದಾರ್ಥ ತಿನ್ಬೇಡಿ ಅಂತ. ನಿನ್ನ ಸೊಸೆ ರಿವೀಲ್ ಮಾಡೋಳೆ ಪ್ರೆಗ್ನೆನ್ಸಿದು ಏನು ಅನಿಸ್ತಾ ಅದು? ಖುಷಿ ಆಯ್ತು ನನಗೆ. ಖುಷಿ ಆಯ್ತು ನೋಡ್ಬಿಟ್ಟಾಲೆ. ನಮ್ಮ ಮಮ್ಮಿ ನನ್ಕಿಂತ ಮುಂಚೆನೇ ನಮ್ಮ ಮಮ್ಮಿ ಅವಳು ಬ್ಲಾಗ್ ನೋಡ್ಬಿಟ್ಟಿರ್ತದೆ. ಯಾವ ಪಾಪ ಹೋಗ್ಬೇಕು ಮಮ್ಮಿ? ನಾಗೇಶಣ್ಣನೇ ಬಿಡ್ಬೇಕು. ಓ ಹಂಗೆ. ಯಾಕೆ ಹಂಗೆ? ಗಂಡೆ ಪಾಪನೇ ಸರಿ ಅವ್ರಿಗೆ. ಯಾಕಂದ್ರೆ ಅವ್ರ ಅಪ್ಪನ್ನ ಜಾಸ್ತಿ ಇಷ್ಟಪಡ್ತಿದ್ಲು, ಅವಳು ಜಾಸ್ತಿ ಇಷ್ಟಪಡ್ತಿದ್ಲು, ನಮ್ಮ ಮಾಮ ಕೂಡ ಜಾಸ್ತಿ ಇಷ್ಟಪಡ್ತಿದ್ರು ಅವಳನ್ನ. ಹಂಗಾಗಿ ನನಗೆ ತುಂಬ ಇರೋದು ಅದೇ ಆಸೆ. ನಮ್ಮ ಮಮ್ಮಿನೂ ಅದೇ ಹೇಳ್ತವ್ರೆ ನಾಗೇಶ್ ಅಣ್ಣನೇ ಹುಟ್ಟು ಬರಲಿ ಅಂತ. ನೋಡೋಣ ದೇವರು ಇಚ್ಛೆ ಏನಿರುತ್ತೆ ಅಂತ ಹೇಳಿ. ಇನ್ನೇನು ಮಮ್ಮಿ ಮತ್ತೆ ಅಜ್ಜಿ ಆಯ್ತಾ ಇದೆಯಾ? ಅಜ್ಜಿ ಧಮಾಕ. ಅಪ್ಪು ಇಲ್ಲ, ಅಪ್ಪು ಕೇಳಬೇಕಿತ್ತು. ಆಚೆ ಹೋದ. ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂತ ಈಗ ನಾನೇ ಒಪ್ಪಿಟ್ಟೆಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಹೆಂಗೆ ಗೊತ್ತಾ, ಹೊರಗಡೆದೆಲ್ಲ ಅದು ಇದು ಏನಾದ್ರು ತರ್ಸ್ಕೊ ತಿನ್ಬಿಡೋದು, ಆಮೇಲೆ ಕೆಂಬುದು. ಹಾಂ ಅಂದ್ರಕ್ಕ ನಮ್ಮ ಅಪ್ಪು ತಮ್ಮನ ಜೊತೆ ಆಟ ಆಡೋಕ್ಕೆ ಎಷ್ಟು ಗಂಟೆ ಅಪ್ಪು ಈಗ? 12. ಅಪ್ಪು ಮತ್ತೆ ನೀನು ಅಣ್ಣ ಆಯ್ತಾ ಇದೆಯಾ ಗೊತ್ತಾ? ಯಾರು ಹೇಳು? ಹೆಂಗ್ ಕಂಡಿಡ್ದೆ? ಹಾ ಮದುವಕ್ಕಂಗೆ ಯಾವ ಪಾಪ ಹೋಗ್ಬೇಕು? ಹುಡುಗಿ ಯಾಕೆ? ಹುಡುಗ ಅದ್ಯಾಕೆ ಫಸ್ಟ್ ಹುಡುಗಿ ಅಂದೆ? ಪಲ್ಟ ಆಗೋಯ್ತದೆ. ಏನು ಉಲ್ಟಂ ಪಲ್ಟ ಆಗೋಯ್ತದೆ? ತಮ್ಮ ಹೇಳಿದ್ರೆ ತಂಗಿ ಐತೆ, ತಂಗಿ ಹೇಳಿದ್ರೆ ತಮ್ಮ ಐತೆ. ಯಾರು ಹೇಳ್ದವ್ರು? ನಾವು ಹಂಗೆ ಆಸೆ ಪಡ್ಕೊಂಡಿದ್ದೆ ತಂಗಿ ಆಗಬೇಕು ಅಂತ ತಮ್ಮ ಆಗೋಯ್ತು. ಓ ಈಗ ತಂಗಿ ಅಂದ್ರೆ ತಮ್ಮ ಆಯ್ತದ, ತಮ್ಮ ಅಂದ್ರೆ ತಂಗಿ ಆಯ್ತದ. ಯಾಕೆ ಇವಾಗ ನಿಂಗೆ ತಮ್ಮ ಇಷ್ಟ ಇಲ್ವಾ? ಇಷ್ಟ